ಶೋಭಾ ಇಂಡ್ರೆ ಕಾಣಿಸ್ತಿದ್ಯಾ ನಿಜ ಝೂಮ್ ಮಾಡ್ತಾ ಇದೀನಿ ಝೂಮ್ ಮಾಡಿದೀನಿ ಬ್ಯಾಕ್ ಟು ಮೈ ಚಾನಲ್. ಸೊ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾನು ವೆಯ್ಟ್ ಮಾಡ್ತಾಯಿದ್ದೀನಿ 200 ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ. ಆದರೆ ಅದಿನ್ನೂ ಆಗ್ತಾನೆ ಇಲ್ಲ. 193 195 ಸಮಥಿಂಗಲ್ಲಿದೆ. ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಹಾಗೆ 200 ಫಾಲೋವರ್ಸ್ನ ಸೆಲೆಬ್ರೇಟ್ ಮಾಡಬೇಕಂತ ಇದ್ದೀನಿ. ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ನಮ್ಮ ಕಾಲೇಜಲ್ಲಿ ಅಂದರೆ ನಮ್ಮ ಕ್ಯಾಂಪಸ್ಸಲ್ಲಿ ಇವತ್ತು ಗ್ರ್ಯಾಜುಯೇಷನ್ ಡೇ ಇದೆ. ಅದಕ್ಕೆ ರೆಡಿಯಾಗಿ ಹೋಗಬೇಕು ನಾನಿವಾಗ. ಸೊ ಅದಕ್ಕೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಕಂಟಿನ್ಯೂ ಮಾಡೋಣ. ಏನಪ್ಪ ಇಷ್ಟೊಂದು ಕಾರ್ಗಳು ಅಂತ ಯೋಚನೆ ಮಾಡಿದಾಗ ಆವಾಗ ಗೊತ್ತಾಯಿತು ನಮ್ಮ ಕ್ಯಾಂಪಸ್ಸಲ್ಲಿ ಗ್ರ್ಯಾಜುಯೇಷನ್ ಡೇ ಅಂತ. ಆಮೇಲೆ ಹಾಸ್ಟೆಲಿಗೆ ಬಂದು ನಮ್ಮ ಲಗೇಜಸ್ನೆಲ್ಲ ಹಾಸ್ಟೆಲ್ ಒಳಗಿಟ್ಟು ನಾನು ನನ್ನ ಫ್ರೆಂಡ್ಸು ಆಡಿಟೋರಿಯಂ ಕಡೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ಸ್ಟೇಟ್ ಮಾಡಲಿಲ್ಲ. ಫಾಸ್ಟಾಗಿ ಆಡಿಟೋರಿಯಂ ಹತ್ರ ಹೋದರೆ ಅಲ್ಲಿ ಇನ್ನೂ ಗೆಸ್ಟ್ ಬಂದೇ ಇರಲಿಲ್ಲ. ಸೊ ಅದಕ್ಕೆ ಆಚೆನೇ ಕಾಯ್ತಾ ಇದ್ವಿ ಗೆಸ್ಟ್ ಬರೋವರೆಗೂ. ಇಂಡ್ರೆ ಕಾಣಿಸ್ತಿದ್ಯಾ ನಿಜ ಝೂಮ್ ಮಾಡ್ತಾ ಇದೀನಿ ಝೂಮ್ ಮಾಡಿದೀನಿ. ಮೇಘನಾ ಹಾಯ್ ಮಾಡಿ. ನಂಗೆ ಹೇಳ್ಬೇಕು ತಾನೆ. ಹಾಗೆ ಸ್ವಲ್ಪ ಇನ್ನೂ ಟೈಮ್ ಆಗಿರಲ್ಲ ಅಂತ ಹೇಳಿ ಆಡಿಟೋರಿಯಂ ಒಳಗೆ ಹೇಗೆ ಅರೇಂಜ್ ಮಾಡಿದ್ದಾರೆ ಅಂತ ನೋಡ್ಕೊಬರೋಣ ಅಂತ ಹೋಗಿದ್ವಿ. ಸೊ ಆಮೇಲೆ ಫಂಕ್ಷನ್ ಹಾಲ್ ಒಳಗೆಲ್ಲ ಹೋಗಿ ಬಂದಮೇಲೆ ಸ್ವಲ್ಪ ಫೋಟೋ ಸೆಷನ್ಸ್ ಇತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದ್ವಿ. ಅಂದರೆ ಡ್ರೆಸ್ ಚೇಂಜ್ ಮಾಡ್ಕೊಬರೋಣ, ಸ್ಯಾರಿ ಚೇಂಜ್ ಮಾಡ್ಕೊಬರೋಣ ಅಂದ್ಬಿಟ್ಟು ಹೋಗೋಣ ಅಂತ ಹೋಗ್ತಾ ಇದ್ವಿ. ಎಲ್ಲ ಫೋಟೋಸ್ ತೆಕ್ಕೊಂಡ್ವಿ. ಆಮೇಲೆ ಊಟ ಟೈಮ್ ಆಗಿತ್ತು ಅಂತ ಹೇಳಿ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇತ್ತು. ಊಟ ಕೊಡೋಷ್ಟ್ರಲ್ಲಿ ಆಲ್ರೆಡಿ 3 o'clock ಆಗ್ಬಿಟ್ಟಿತ್ತು. ಹಾಗಾಗಿ ಊಟಕ್ಕೆ ಹೋದ್ವಿ. ನಾವೆಲ್ಲ ಡ್ರೆಸ್ ಚೇಂಜ್ ಮಾಡಿದೀವಿ, ಇವರೆಲ್ಲ ಇನ್ನೂ ಡ್ರೆಸ್ ಚೇಂಜ್ ಮಾಡಿಲ್ಲ. ಹಾಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ನಾರ್ಮಲ್ ಆಗಿ ನಾವು ಕ್ಲಾಸಿಗೆ ಹೇಗೆ ಹೋಗ್ತೀವಿ ಕಾಲೇಜ್ಗೆ ಆ ಥರನೇ ಡ್ರೆಸ್ ಎಲ್ಲ ಹಾಕ್ಕೊಂಡು ಕ್ಲಾಸ್ ಕಡೆ ಹೋದ್ವಿ. ಕ್ಲಾಸ್ ಕೇಳೋಣ ಅಂತ ಹೇಳಿ ಕ್ಲಾಸ್ ಇತ್ತು. ಹಾಗಾಗಿ ಮತ್ತೆ ಕ್ಲಾಸ್ಗೆ ಹೋದ್ವಿ ನಾವು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು. ಮತ್ತೆ ಸಂಜೆಗೆ ನಮ್ಮ ರಿಲೇಟಿವ್ಸ್ ಊರಲ್ಲಿ ರಂಗನಾಥ ಸ್ವಾಮಿ ತೇರಿತ್ತು. ಅಲ್ಲಿಗೆ ಹೋಗೋಣ ಅಂತ ದೇವಸ್ಥಾನಕ್ಕೆ ಹೋದ್ವಿ ಬೆಟ್ಟದ ಮೇಲೆ. ನೀನ್ ನೋಡವ ಇವಾಗ ನೀನ್ ಹಾಯ್ ಮಾಡವ. ದೇವಸ್ಥಾನ ಬಂದು ಬೆಟ್ಟದ ಮೇಲೆ ಇರೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಫೋಟೋಶೂಟ್ಗೂ ತುಂಬ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಮದುವೆಗಳನ್ನೂ ಕೂಡ ಮಾಡ್ತಾರೆ. ಸೊ ಒಳಗಡೆ ಎಲ್ಲ ದರ್ಶನ ಮಾಡ್ಕೊಂಡು ಬಂದ್ವಿ. ವಿನಾಯಕ ಊಟದಂತ ಗಣಪ ಕೂಷ್ಮಾಂಡ ಗಣಪತಿ ವಿಕಟವಿ. ದೇವಸ್ಥಾನ ಎಲ್ಲ ಫುಲ್ ಲೈಟಿಂಗ್ಸ್ ಹಾಕಿ ಫುಲ್ ಡೆಕೋರೇಷನ್ ಮಾಡಿದ್ರು. ನೋಡಕ್ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು.
ಮತ್ತೆ ಮನೆ ಕಡೆ ಹೊರಡೋಣ ಅಂತ ಹೊರಟ್ವಿ ದೇವಸ್ಥಾನದಿಂದ. ಲೈಕ್ ಮಾಡಿ, ಶೇರ್ ಮಾಡಿ, ಸರಿನಾ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ 200 ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ. ಆದರೆ ಅದಿನ್ನೂ ಆಗ್ತಾನೆ ಇಲ್ಲ. 193 195 ಸಮಥಿಂಗಲ್ಲಿದೆ. ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಆಗಿ. ಹಾಗೆ 200 ಫಾಲೋವರ್ಸ್ನ ಸೆಲೆಬ್ರೇಟ್ ಮಾಡಬೇಕಂತ ಇದ್ದೀನಿ. ಸೊ ಬೇಗ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ನಮ್ಮ ಕಾಲೇಜಲ್ಲಿ ಅಂದರೆ ನಮ್ಮ ಕ್ಯಾಂಪಸ್ಸಲ್ಲಿ ಇವತ್ತು ಗ್ರ್ಯಾಜುಯೇಷನ್ ಡೇ ಇದೆ. ಅದಕ್ಕೆ ರೆಡಿಯಾಗಿ ಹೋಗಬೇಕು ನಾನು ಇವಾಗ. ಸೊ ಅದಕ್ಕೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಕಂಟಿನ್ಯೂ ಮಾಡೋಣ.